ಎನ್ಸಿಐಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ಕಾಲ್ತುಳಿತ ದುರಂತ, ಭುವಿಕ್ ಮನೆಗೆ ಆರ್ ಅಶೋಕ್ ಭೇಟಿ, ನ್ಯಾಯಕ್ಕೆ ಭರವಸೆ. ಹೌದು, ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಆರ್ಸಿಬಿ ಗೆಲುವಿನ ಸಂಭ್ರಮಾಚರಣೆಯ ವೇಳೆಯಲ್ಲಿ ಕಾಲ್ತುಳಿತದಿಂದ ಮೃತಪಟ್ಟ ಇಂಜಿನಿಯರಿಂಗ್ ವಿದ್ಯಾರ್ಥಿ ಭುವಿಕ್ ಅವರ ಕುಟುಂಬಕ್ಕೆ ವಿಧಾನಸಭೆಯ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಮತ್ತು ವಿಧಾನ ಪರಿಷತ್ನ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು ಭೇಟಿಯನ್ನ ನೀಡಿ ಸಾಂತ್ವನವನ್ನ ಹೇಳಿದರು. ಈ ದುರ್ಘಟನೆಗೆ ಸೂಕ್ತ ತನಿಖೆಯನ್ನು ನಡೆಸಬೇಕು, ಕುಟುಂಬಕ್ಕೆ ನ್ಯಾಯ ಒದಗಿಸುವಂತ ಭರವಸೆಯನ್ನ ಆರ್ ಅಶೋಕ್ ಅವರು ಇದೀಗ ಕೊಟ್ಟಿದ್ದಾರೆ. ಜೂನ್ 3ನೇ ತಾರೀಕು 2025ರಂದು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ಸಿಬಿ ಐಪಿಎಲ್ನ 2025ರ ಗೆಲುವಿನ ಸಂಭ್ರಮಾಚರಣೆ ಸಂದರ್ಭದಲ್ಲಿ ಉಂಟಾದಂತಹ ಕಾಲ್ತುಳಿತದಲ್ಲಿ 11 ಜನರು ಮೃತಪಟ್ಟಿದ್ರು ಮತ್ತು 56 ಜನರು ಇದರಿಂದ ಗಾಯಗೊಂಡಿದ್ರು. ಈ ಒಂದು ದುರಂತದಲ್ಲಿ ಭುವಿಕ್ ತಮ್ಮ ಜೀವವನ್ನ ಕಳೆದುಕೊಳ್ತಾರೆ. ಜೂನ್ 10, 2025 ಅಂದ್ರೆ ನಿನ್ನೆ ಆರ್ ಅಶೋಕ್ ಹಾಗೂ ಛಲವಾದಿ ನಾರಾಯಣಸ್ವಾಮಿ ಅವರು ಭುವಿಕ್ ಅವರ ಮನೆಗೆ ಭೇಟಿಯನ್ನ ನೀಡಿ ಅವರ ತಂದೆ ಡಿ.ಟಿ. ಲಕ್ಷ್ಮಣ್ ಹಾಗೂ ಅವರ ಕುಟುಂಬದ ಸದಸ್ಯರೊಂದಿಗೆ ಮಾತನಾಡಿದರು. ಆರ್ ಅಶೋಕ್ ಭುವಿಕ್ ಅವರ ತಂದೆಯೊಂದಿಗೆ ಸಂವಾದವನ್ನ ನಡೆಸಿ ಹೋದ ಜೀವವನ್ನ ಮರಳಿ ತರೋದಕ್ಕೆ ಸಾಧ್ಯ ಇಲ್ಲ, ಆದರೆ ಈ ದುರಂತಕ್ಕೆ ನ್ಯಾಯವನ್ನ ಕೊಡಿಸೋದಕ್ಕೆ ನಾವು ಬದ್ಧರಾಗಿದ್ದೇವೆ ಅನ್ನುವಂಥ ಭರವಸೆ ಕೊಟ್ಟರು. ಇನ್ನು ಸುದ್ದಿಗಾರರೊಂದಿಗೆ ಮಾತನಾಡಿದಂಥ ಅವರು, ಭುವಿಕ್ ಕುಟುಂಬದ ಆರ್ಥಿಕ ಸ್ಥಿತಿ ಸ್ಥಿರವಾಗಿ ಇದ್ರೂ ಕೂಡ ಒಬ್ಬನೇ ಮಗನನ್ನ ಕಳೆದುಕೊಂಡು ಇಡೀ ಕುಟುಂಬ ದುಃಖದಲ್ಲಿ ಇದೆ. ಆರ್ಸಿಬಿ ಸಂಭ್ರಮಾಚರಣೆಯನ್ನ ಕೆಲವು ದಿನಗಳಿಗೆ ಮುಂದೂಡಿಕೆಯನ್ನ ಮಾಡಿದರೆ ಈ ದುರಂತವನ್ನ ತಪ್ಪಿಸಬಹುದಾಗಿತ್ತು ಅಂತ ಹೇಳಿ ಕುಟುಂಬಸ್ಥರು ಹಾಗೂ ಸಾರ್ವಜನಿಕರು ಭಾವಿಸ್ತಾ ಇದ್ದಾರೆ. ಕ್ರಿಕೆಟ್ನ ಈ ಒಂದು ಸಂಭ್ರಮವು ಜನರಿಗೆ ದುಃಖವನ್ನ ತಂದಿದೆ. ಈ ಘಟನೆಗೆ ಸೂಕ್ತ ತನಿಖೆಯಾಗಿ ನ್ಯಾಯ ಸಿಗಬೇಕು ಅಂತ ಹೇಳಿ ಒತ್ತಾಯ ಮಾಡಿದ್ರು. ಇನ್ನು ಭುವಿಕ್ ಅವರ ತಂದೆ ಲಕ್ಷ್ಮಣ್ ಅವರು ಮಾತನಾಡಿ, ಇಷ್ಟೊಂದು ಜನಸಂದಣಿಯ ನಡುವೆ ಇಂತಹ ಕಾರ್ಯಕ್ರಮ ಆಯೋಜನೆ ಮಾಡಬಾರ್ದಾಗಿತ್ತು. ಸರ್ಕಾರಕ್ಕೆ ಇದರ ಗಂಭೀರತೆ ತಿಳಿದಿರಲಿಲ್ವಾ? ನಮ್ಮ ಮಗನ ಪ್ರಾಣ ಈಗ ಹೋಗಿದೆ, ಸರ್ಕಾರದಿಂದ ಪರಿಹಾರ ಕೂಡ ಬಂದಿದೆ, ಆದರೆ ಹಣವು ನಮ್ಮ ನಷ್ಟವನ್ನ ತುಂಬಿಸೋದಕ್ಕೆ ಸಾಧ್ಯನಾ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಅವರು ತಮ್ಮ ಮಗನ ಸಮಾಧಿಯ ಬಳಿಯಲ್ಲೇ ದುಃಖದಿಂದ ಕೆಲವೊಂದು ದಿನಗಳನ್ನ ಕಳೆಯುವಂತಹ ಸ್ಥಿತಿ ಬಂದಿದೆ. ಆರ್ ಅಶೋಕ್ ಅವರು ಮಾತನಾಡುತ್ತಾ, ಪೊಲೀಸರು ಈ ಕಾರ್ಯಕ್ರಮಕ್ಕೆ ಸೂಕ್ತ ಭದ್ರತೆ ವ್ಯವಸ್ಥೆಯನ್ನ ಮಾಡದೇ ಇರುವಂಥದ್ದು ದುರಂತಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರು. ಇಂತಹ ಘಟನೆಗಳು ಮುಂದೆ ಸಂಭವಿಸದಂತೆ ತಡೆಗಟ್ಟೋದಕ್ಕೆ ಸರ್ಕಾರ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಬೇಕು. ಈ ಘಟನೆಯ ತನಿಖೆಗೆ ಒತ್ತಾಯಿಸಿ ಭುವಿಕ್ ಕುಟುಂಬಕ್ಕೆ ನ್ಯಾಯ ಕೊಡಿಸೋದಕ್ಕೆ ನಾವು ಹೋರಾಟವನ್ನ ಮಾಡ್ತೇವೆ ಅಂತಲೂ ಕೂಡ ಹೇಳಿದ್ರು. ಇನ್ನು ಲಕ್ಷ್ಮಣ್ ಅವರು ಆರ್ ಅಶೋಕ್ ಅವರು ಇತರ ಮುಖಂಡರ ಬೆಂಬಲವನ್ನ ಶ್ಲಾಘನೆ ಮಾಡಿದ್ರು. ಈ ಘಟನೆಯ ನಂತರ ಆರ್ ಅಶೋಕ್ ಮತ್ತು ಇತರರು ತಕ್ಷಣವೇ ಸ್ಪಂದಿಸಿ ಅಗತ್ಯ ಸೌಲಭ್ಯಗಳನ್ನು ಒದಗಿಸಿದ್ದಾರೆ. ಇದು ರಾಜಕೀಯ ಅಲ್ಲ, ಮಾನವೀಯತೆಯ ದೃಷ್ಟಿಯಿಂದ ಮಾಡಿದಂಥ ಸಹಾಯ ಅಂತ ತಿಳಿಸಿದ್ರು. ಇನ್ನು ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಒಂದು ವೇಳೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದರೆ ಈಗಲೇ ಎನ್ಸಿಐಬಿ ಟೈಮ್ಸ್ ಮೀಡಿಯಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.